ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 8ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ಕಳೆದ ದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಭಾಗ 1ರಲ್ಲಿ ಬರ್ತಕ್ಕಂತಹ ಪಠ್ಯಪೂರಕ ಪಾಠವನ್ನು ನೋಡ್ತಾ ಇದ್ವಿ. ದಿನಕರ ದೇಸಾಯಿಯವರು ರಚನೆ ಮಾಡಿರ್ತಕ್ಕಂತಹ ಸಾರ್ಥಕ ಅನ್ನುವಂತಹ ಪಾಠವನ್ನು ನಾವು ಕಳೆದ ದಿನ ತರಗತಿಯಲ್ಲಿ ನೋಡ್ತಾ ಇದ್ವಿ. ಇಂದಿನ ತರಗತಿಯಲ್ಲಿ ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನಾವು ಅಭ್ಯಾಸವನ್ನು ಮಾಡೋಣ. ನೋಡಿ, ತುಂಬ ಸಿಂಪಲ್ಲಾಗಿ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಕವಿಗಳು. ಏನಂತ, ನನ್ನ ದೇಹ ಇದ್ದಾಗ ಯಾವುದೇ ಒಂದು ಉಪಯೋಗವಾಗಲೇ ಇದ್ದರೆ ಸತ್ ಮೇಲಾದರೂ ಉಪಯೋಗವಾಗಲಿ, ಭತ್ತ ಬೆಳೆಯೋದಾಗಲಿ, ಮೀನು ದಷ್ಟಪುಷ್ಟವಾಗಿ ಬೆಳೆಯೋಲಾಗ್ಬೋದು, ಹೀಗೆ ತಾವರೆ ಅರಳುವಲ್ಲಾಗಿರ್ಬೋದು, ಒಟ್ಟಾರೆಯಾಗಿ ಸತ್ ಮೇಲಾದರೂ ನನ್ನ ದೇಹ ನರಜನ್ಮ ಸೇವೆಗೆಂದೇ ತನ್ನ ಸ್ವಾರ್ಥವನ್ನು ನೆನೆದು ವ್ಯರ್ಥವಾಗಿಯೇ ದೇಹ ನಿಜ ಸೇವೆಗೈಯಲಿಕ್ಕೆ ಬರಲಿ ಮುಂದೆ. ನೋಡಿ, ಈ ಅದ್ಭುತವಾದಂತಹ ಪದ್ಯ ಭಾಗ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿ ದಿನಕರ ದೇಸಾಯಿಯವರು ಈ ಪಾಠವನ್ನು ಹೇಳಿದ್ದಾರೆ. ನಾನು ನಿಮಗೆ ಕಳೆದ ದಿನ ತರಗತಿಯಲ್ಲಿ ಪಾಠವನ್ನು ಸಂಪೂರ್ಣ ಸಾರಾಂಶವನ್ನು ಹೇಳಿದ್ನಿ. ಇಂದಿನ ತರಗತಿಯಲ್ಲಿ ಏನು ಮಾಡೋಣ, ಪಾಠದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಅದಕ್ಕಿಂತ ಮುಂಚೆ ಆ್ಯಸ್ ಇಟ್ ಈಸ್ ನಾವು ಪ್ರತಿ ಸಲ ಹೇಗೆ ಮಾಡ್ತಾಯಿದ್ವಿ, ಕವಿಗಳ ಪರಿಚಯ ನೋಡ್ಕೊಂಡು ಹೋಗ್ತಾ ಇದ್ವಲ್ವಾ, ಈಗ ಅದೇ ರೀತಿಯಾಗಿ ಕವಿಗಳ ಪರಿಚಯ ನೋಡಿಕೊಂಡು ಬನ್ನಿ. ಕೃತಿಕಾರರ ಪರಿಚಯ. ಹೊಸಗನ್ನಡ ಸಾಹಿತ್ಯದಲ್ಲಿ ಚುಟುಕು ಬ್ರಹ್ಮನೆಂದು ಪ್ರಖ್ಯಾತರಾದವರು ದಿನಕರ ದೇಸಾಯಿಯವರು. 1909 ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ಎಂಬ ಪುಟ್ಟ ಹಳ್ಳಿಯವರು. ತಂದೆ ದತ್ತಾತ್ರೇಯ ದೇಸಾಯಿ ಶಾಲಾ ಮಾಸ್ತರು, ತಾಯಿ ಅಂಬಿಕಾ. ಮೈಸೂರಿನಲ್ಲಿ BA ಪದವಿಯನ್ನು ಪಡೆದ ಇವರು ಮುಂಬೈನ ಸೇಂಟ್ ಜೇವಿಯರ್ ಕಾಲೇಜಿನಲ್ಲಿ MA ಪದವಿಯನ್ನು ಪಡೆದರು. ವಿವಿಧ ಸಂಘಟನೆಗಳ ಸಂಘಟಕರಾಗಿ, ಪತ್ರಿಕಾ ವರದಿಗಾರರಾಗಿ, ಸಂಸದರಾಗಿ ದುಡಿದು ನವೆಂಬರ್ 6, 1982ರಲ್ಲಿ ಇಹಲೋಕ ತ್ಯಜಿಸಿದರು. ಇವರ ಪ್ರಮುಖ ಕೃತಿಗಳು ಹೂಗೊಂಚಲು, ತರುಣರ ದಸರೆ, ಕಡಲ ಕನ್ನಡ, ದಿನಕರನ ಚೌಪದಿ, ನಾಕಂಡ ಪಡುವಣ, ಪ್ರವಾಸ ಸಾಹಿತ್ಯ, ಹೀಗೆ 12 ಕೃತಿಗಳನ್ನು ರಚಿಸಿದ್ದಾರೆ. ಇವರ ದಿನಕರನ ಚೌಪದಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿದೆ. ಪಠ್ಯಪೂರಕ ಅಧ್ಯಯನ 1, ಸಾರ್ಥಕ ದಿನಕರ ದೇಸಾಯಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ? ಉತ್ತರ, ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಅದು ಭತ್ತ ಬೆಳೆಯುವ ಗದ್ದೆಯಲ್ಲಿ ಹೋಗಿ ಬೀಳುತ್ತದೆ. ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಟ್ಟಾಗ ಯಾರಿಗೆ ಸಿಗುತ್ತದೆ? ಉತ್ತರ, ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಟ್ಟಾಗ ಅದು ಈಜಾಡುವ ಮೀನಿನ ಬಾಯಿಗೆ ಸಿಗುತ್ತದೆ. ದೇಹ ಏಕೆ ವ್ಯರ್ಥವಾಗಿದೆ? ಉತ್ತರ, ಇಂದಿಗೂ ನರಜನ್ಮ ಸೇವೆ ಎಂದು ತನ್ನ ಸ್ವಾರ್ಥವನ್ನೆನೆದು ದೇಹ ವ್ಯರ್ಥವಾಗಿದೆ. ಅಂದರೆ ಮನುಷ್ಯನು ನರಜನ್ಮವೆತ್ತಿಯೂ ತನ್ನ ಸ್ವಾರ್ಥವನ್ನೇ ನೆನೆಯುತ್ತಾ ಇತರರ ಸೇವೆ ಮಾಡದೆ ಬದುಕಿದ್ದರಿಂದ ದೇಹ ವ್ಯರ್ಥವಾಗಿದೆ. 4, ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ? ಉತ್ತರ, ಮರಣಾನಂತರ ದೇಹದ ಬೂದಿಯನ್ನು ಕೊಳದಲ್ಲಿ ಹಾಕಿದಾಗ ಆ ಬೂದಿಯು ಕೆಸರನ್ನು ಕೂಡಿ ದಿನ ದಿನವೂ ಹೊಸ ತಾವರೆ ಹೂವು ಅಂದರೆ ಪಂಕಜ ಅರಳಲು ನೆರವಾಗುತ್ತದೆ. ಹೀಗೆ ಸತ್ತ ಮೇಲೆಯೂ ತನ್ನ ದೇಹವು ಸೃಷ್ಟಿಯ ನವಚೇತನಕ್ಕೆ ಕಾರಣವಾದಾಗ ಬದುಕು ಧನ್ಯವಾಗುತ್ತದೆ. 5ನೆಯ ಪ್ರಶ್ನೆ, ಸಾರ್ಥಕ ಪದ್ಯದ ಯಾವ ಅಂಶಗಳನ್ನು ನೀವು ಮೆಚ್ಚುವಿರಿ? ನೋಡಿ, ತುಂಬ ಇಂಪಾರ್ಟೆಂಟ್. ಉತ್ತರ, ನಿಸ್ವಾರ್ಥ ಸೇವೆ ಮತ್ತು ಸತ್ತ ಮೇಲೆಯೂ ಈ ದೇಹವು ಪ್ರಕೃತಿಗೆ ಮತ್ತು ಸಮಾಜಕ್ಕೆ ಉಪಯೋಗವಾಗಬೇಕು ಎಂಬ ಉದಾತ್ತ ಭಾವನೆಯನ್ನು ನಾವು ಮೆಚ್ಚುತ್ತೇವೆ. ಮನುಷ್ಯ ತನ್ನ ಜೀವಿತ ಅವಧಿಯಲ್ಲಿ ಸ್ವಾರ್ಥ ಬಿಟ್ಟು ಪರರ ಸೇವೆ ಮಾಡಬೇಕು ಎಂಬ ಸಂದೇಶವನ್ನು ಈ ಪದ್ಯವು ಅತ್ಯಂತ ಸುಂದರವಾಗಿ ತಿಳಿಸಿಕೊಡುತ್ತದೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾನು ಪಠ್ಯಪೂರಕ ದಿನ 1ರಲ್ಲಾಗಿರ್ತಕ್ಕಂತಹ ದಿನಕರ ದೇಸಾಯಿ ಕವಿಗಳು ರಚನೆ ಮಾಡಿರ್ತಕ್ಕಂತಹ ಸಾರ್ಥಕ ಅನ್ನುವಂತಹ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡಿದ್ದೀನಿ. ಎಲ್ಲರೂ ಹೀಗೆ ತರಗತಿಯನ್ನು ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಕಾಮೆಂಟ್ ಮಾಡ್ತಾಯಿರಿ. ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಸಪೋರ್ಟ್ನಿಂದ ನಾನು ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು.
ನಿಮಗೆ ಈ ಪಾಠದ ಸಂಪೂರ್ಣ ಪದ್ಯದ ಅರ್ಥವಾಗಿದೆ ಅಂತ ಭಾವಿಸ್ತಾ ಇನ್ನೊಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.